ಅದು ಗುಡ್ಡದ ಕೆಳಗಿದಂತಹ ಮನೆ. ಗುಡ್ಡದ ಮೇಲೆ ಮಂಗಳೂರಿನ ಏರ್ಪೋರ್ಟ್. ಮಳೆ ಬಂತು ಅಂದ್ರೆ ಆ ಏರ್ಪೋರ್ಟ್ನವರು ಮಾಡಿದಂತ ಎಡವಟ್ಟು ಈ ಕುಟುಂಬಕ್ಕೀಗ ಸಂಕಷ್ಟವನ್ನೇ ತಂದಿಟ್ಟಿದೆ. ಮನೆಯ ಅಂಗಳದಲ್ಲಿ ಇಡಿಯಾಗಿ ಕೆಸರು ತುಂಬಿಕೊಳ್ತಾ ಇದೆ. ಮಣ್ಣು, ಬರೀ ಮಣ್ಣು. ಮನೆ ಅಂಗಳದಲ್ಲಿ ಎಲ್ಲಿ ನೋಡಿದ್ರೂ ಬರೀ ಕೆಸರು ಮಣ್ಣು. ಮಂಗಳೂರು ಏರ್ಪೋರ್ಟ್ನವರಿಂದ ಆದ ಅವಾಂತರಕ್ಕೆ ಈ ಕುಟುಂಬ ಈಗ ಪರದಾಡ್ತಾ ಇದೆ. ಬಜ್ಪೆ ಏರ್ಪೋರ್ಟ್ ಅಥಾರಿಟಿಯ ನಿರ್ಲಕ್ಷ್ಯ, ಏಕಾಏಕಿ ಭೂಕುಸಿತ, ಮನೆ ಅಂಗಳಕ್ಕೆ ಕೆಸರು. ಇವರು ಉಮಾನಾಥ ಸಾಲ್ಯಾನ್ ಮಂಗಳೂರಿನ ಬಜ್ಪೆಯ ಅದ್ಯಪಾಡಿಯ ಸಂಕೇಶದಲ್ಲಿ ವಾಸವಿದ್ದಾರೆ. ಈ ಸಂಕೇಶ ಮಂಗಳೂರು ರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೊಂದಿಕೊಂಡಿರುವ ಅದ್ಯಪಾಡಿ ಬಳಿ ಇದೆ. ಮೇಲ್ಭಾಗದಲ್ಲಿ ಮಂಗಳೂರಿನ ಬಜ್ಪೆ ವಿಮಾನ ನಿಲ್ದಾಣದ ರನ್ವೇ ಇದೆ. ಈ ಏರ್ಪೋರ್ಟ್ ಸಿಬ್ಬಂದಿ ಎಡವಟ್ಟಿಗೆ ಈಗ ಇವರ ಮನೆಯಂಗಳಕ್ಕೆ ಕೆಸರು ನುಗ್ಗಿ ಬಂದಿದೆ. ಅಭಿ, ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ವಿಷಯ ಏನಂದ್ರೆ, ಮಳೆ ಬಂದಂತಹ ಸಂದರ್ಭದಲ್ಲಿ ಏರ್ಪೋರ್ಟ್ನ ರನ್ವೇ ಸಂಪೂರ್ಣವಾಗಿ ತುಂಬಿಕೊಂಡಿರುತ್ತೆ. ಆಗ ಈ ನೀರು ಹೊರಹೋಗೋದಕ್ಕೆ ಒಂದ್ ಕಡೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಒಂದೇ ಕಡೆ ಮತ್ತು ಒಂದೇ ಬಾರಿಗೆ ನೀರನ್ನ ಗುಡ್ಡದ ಇಳಿಜಾರಿಗೆ ಬಿಡ್ತಾರೆ. ಇದರಿಂದ ನೀರು ಗುಡ್ಡದ ಮಣ್ಣಿನ ಜೊತೆಗೆ ಕೆಸರಾಗಿ ಬೆರೆತು ಗುಡ್ಡದ ಕೆಳಭಾಗದ ಮನೆಗಳ ಕಡೆ ನುಗ್ಗಿ ಬರುತ್ತೆ. ಇದೇ ನಮಗೆ ಸಂಕಷ್ಟ ತಂದಿಡ್ತಾ ಇದೆ ಅಂತ ಮನೆಯವರು ಆರೋಪಿಸಿದ್ದಾರೆ. ಅಂದರೆ ಹೋದ ವರ್ಷ ಕೂಡ ಹೀಗೆ ಆಗಿದೆ, ತುಂಬ ಮಣ್ಣು ಬಿದ್ದಿತ್ತು. ಆದರೆ ಏರ್ಪೋರ್ಟ್ನವ್ರಿಗೆ ಅವರು ಹೇಳಿದರೂ ಕೂಡ ಬಂದು ನೋಡಲಿಲ್ಲ, ಬರಲಿಲ್ಲ ಅವರು. ಮತ್ತು ಇದಕ್ಕೆ ಪರಿಹಾರ ಕೂಡ ಕೊಡುವುದಿಲ್ಲ. ಇನ್ನು ಮುಂದೆ ಹೀಗೆ ಎಲ್ಲ ನೀರು ಬಂದರೆ ನಮಗೆ ತುಂಬ ಮನೆಯಲ್ಲಿ ಇರಲಿಕ್ಕೆ ಕಷ್ಟ ಆಗ್ತದೆ. ಆದರೆ ಇದು ಪ್ರಥಮ ಶುರುವಾಗಿ ಬಂದ ಮಳೆ ಫಸ್ಟಿಗೆ. ಹೀಗೆ ಇನ್ನು ಮುಂದೆ ಅದು ಒಂದು ಜೋರು ಮಳೆ ಬರುವಾಗಲೇ ಅವರು ನೀರನ್ನು ಇಲ್ಲಿ ಬಿಟ್ಟು ಬಿಡ್ತಾರೆ. ಕಳೆದ ವರ್ಷ ಕೂಡ ಇದೇ ರೀತಿ ಆಗಿತ್ತು. ಆಗ ಏರ್ಪೋರ್ಟ್ನವರ ಗಮನಕ್ಕೆ ಈ ವಿಚಾರವನ್ನ ತರಲಾಗಿತ್ತು. ಆದ್ರೆ ಏರ್ಪೋರ್ಟ್ ಸಿಬ್ಬಂದಿ ಕ್ಯಾರೆ ಅಂತಿಲ್ಲ ಅಂತ ಮನೆ ಮಾಲೀಕ ಬೇಸರ ಹೊರಹಾಕ್ತಾ ಇದ್ದಾರೆ. ಮನೆಯಂಗಳ ಸಂಪೂರ್ಣ ಕೆಸರಿನಿಂದ ಮುಚ್ಚಿ ಹೋಗಿದ್ದು, ಇಳಿದು ಬರುವ ದಾರಿ ಕೂಡ ಕೊರೆದು ಹೋಗಿದೆ. ಜೊತೆಗೆ ಇವತ್ತು ನಡಿಬೇಕಾಗಿದ್ದ ದೈವದ ವರ್ಷಾವಧಿ ಸೇವೆಯನ್ನ ಕೂಡ ಮುಂದೂಡುವ ಪರಿಸ್ಥಿತಿ ಬಂದಿದೆ. ಮತ್ತು ಅವರು ಏರ್ಪೋರ್ಟ್ನವರು ಏನು ಪರಿಹಾರ ನಮಗೆ ಸಿಗಲಿಲ್ಲ. ಮತ್ತು ನಾವೇ ಇಲ್ಲಿ ಎಲ್ಲ ಮಣ್ಣೆಲ್ಲ ತೆಗಿಲಿಕ್ಕೆ ಎಲ್ಲ ಖರ್ಚು ಮಾಡಿ ಎಲ್ಲ ವ್ಯವಸ್ಥೆ ಮಾಡಿದ್ದು. ಒಂದು ದೈವದ ಪರ್ವ ಮಾಡಲಿಕ್ಕಿತ್ತು, ಅದನ್ನು ನಾನು ಮಾಡಲಿಕ್ಕೆ ಆಗುದಿಲ್ಲ. ಏನೋ ಅಂಗಳದಲ್ಲಿ ಯಾವುದು ಕೆಲಸ ಮಾಡುವಂತಿಲ್ಲ. ಅದರಿಂದ ಅದನ್ನು ಇನ್ನು ಮುಂದೆ ಇಟ್ಟಿದ್ದೇವೆ. ಸದ್ಯ ಈಗಲಾದ್ರೂ ಏರ್ಪೋರ್ಟ್ನವರು ತಮ್ಮ ನೀರಿಗಾಗಿ ಬೇರೆ ವ್ಯವಸ್ಥೆಯನ್ನ ಮಾಡ್ಕೋಬೇಕು ಅನ್ನೋದು ಇವರ ಒತ್ತಾಯವಾಗಿದ್ದು, ಏರ್ಪೋರ್ಟ್ನವರು ಏನ್ ಮಾಡ್ತಾರೆ ಅಂತ ಕಾದು ನೋಡಬೇಕಿದೆ. ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.